ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮಗೇನರೇ ನೀಟ್ ಕೌನ್ಸ್ಲಿಂಗ್ ಯಾವುದೇ ಥರದ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಅದನ್ನೇನೈತ್ಲ ನಾ ಡೈಲಿ ಈವ್ನಿಂಗ್ ಲೈವ್ ಬಂದು ನಿಮ್ಮ ಡೌಟ್ ಏನೈತ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾನೆ. ಈಗೇನಂದ್ರೆ ಶಾರದಾ ಅನ್ನೋರ್ದು 1,27,000 ರ್ಯಾಂಕಿಂಗ್ ಐತಿ. OBC ಕೆಟಗರಿ ಇವ್ರಿಗೇನೈತ್ಲ ಬೆಂಗಳೂರು BAMS ಕಾಲೇಜ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ಬಹುದು, ಟ್ರೈ ಮಾಡಿರಿ. ನೆಕ್ಸ್ಟ್ ಯಾರಂದ್ರೆ ಭಾಗ್ಯ ಅನ್ನೋರು 1,08,000 ರ್ಯಾಂಕಿಂಗ್ ಐತಿ. MBBS ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. 2A ಕೆಟಗರಿ ಹೈದರಾಬಾದ್ ಕರ್ನಾಟಕ ಹೆಚ್ಚಿಗೆ ಐತಿ. ಟ್ರೈ ಮಾಡಿರಿ, ಸಿಗ್ಬೋದು. 1.5 ಲಕ್ಷದರೆ ಸಿಗ್ಬೋದು, ಇಲ್ಲಂದ್ರೆ 6 ಲಕ್ಷದ ಸೀಟರೇ ಸಿಗ್ಬೋದು. ಇಲ್ಲಿ ಅನಿರುದ್ಧ್ ಅನ್ನೋರ್ದು 86,000 ರ್ಯಾಂಕಿಂಗ್ ಐತಿ. 2A ಕೆಟಗರಿ ಇದೆ. ಸೆಮಿ ಗೌರ್ಮೆಂಟ್ ಸೆಕೆಂಡ್ ರೌಂಡಿಗೆ ಸಿಗ್ಬೋದು, ಟ್ರೈ ಮಾಡಿರಿ. ಯಾಕಂದ್ರೆ ಜನರಲ್ ಮೆರಿಟ್ ಹೋದ ಇಯರ್ ನೋಡೋದಾದ್ರೆ 79,000ಕ್ಕೆ ನಿಂತೈತಿ. 2A ಕೆಟಗರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನೆಕ್ಸ್ಟ್ 3B ಕೆಟಗರಿ ಮಾಹಿತಿ ಕೊಡಿ. ಆಲ್ರೆಡಿ ವಿಡಿಯೋ ಮಾಡೇನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಓಕೆ, ST ಕೆಟಗರಿ ಸೆಕೆಂಡ್ ರೌಂಡಿಗೆ ಎಷ್ಟು ಡ್ರಾಪ್ ಆಗ್ತೈತೆ ಅಂತ ಹೇಳ್ಯಾರ. ಶಿವಪ್ಪ ಅವರು 2,000-3,000 ಡ್ರಾಪ್ ಆಗ್ಬೋದು, 5,000 ತನೂ ಡ್ರಾಪ್ ಹೋಗ್ಬೋದು. ಇನ್ನು ನೆಕ್ಸ್ಟ್ ಯಾರಂದ್ರೆ SC ಕೆಟಗರಿ ರಮೇಶ್ ಅನ್ನೋರು SC ಕೆಟಗರಿ ಹೈದರಾಬಾದ್ ಕರ್ನಾಟಕ. ಇವ್ರ ರ್ಯಾಂಕ್ ಏನೈತ್ಲ 2,18,000 ಐತಿ. ಯಾವುದರೇ ಕಾಲೇಜ್ ಸಿಗ್ಬೋದು ಅನ್ನೋದು ಕೇಳತ್ತಾರ. MBBS ಮಾಪಾಪುರಂ ಮಠ ಕಾಯಿರಿ, ಅಲ್ಲಿ ಸಿಗ್ಬೋದು. ಲಾಸ್ಟ್ ಇಯರ್ ಕಂಪೇರ್ ಮಾಡ್ರೆ ಲಾಸ್ಟ್ ಇಯರ್ 2,15ರಿಂದ 2,20 ಲಕ್ಷಕ್ಕೆ ನಿಂತೈತಿ. ಇಲ್ಲಿ ಸುಮಿತ್ ಅನ್ನೋರ್ದು ಎಷ್ಟಂದ್ರೆ 3,55,000 ರ್ಯಾಂಕಿಂಗ್ ಐತಿ. SC ಕೆಟಗರಿ ಅದಾರು. ಜನರಲ್ ಮೆರಿಟ್ MBBS ಸೀಟ್ ಅಂತೂ ಸಿಗಂಗಿಲ್ಲ, BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಮೋಸಿನ್ ಅನ್ನೋರು ಏನು ಕೇಳ್ಯಾರಂದ್ರೆ 3B ಕೆಟಗರಿ 3 lakh ರ್ಯಾಂಕಿಂಗ್ ಐತಿ. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರ. ಟ್ರೈ ಮಾಡಿರಿ, ಸಿಗ್ಬೋದು. ಹೈದರಾಬಾದ್ ಕರ್ನಾಟಕ ಇದ್ರಂತೂ ಡೆಫಿನೆಟ್ ಆಗಿ ಸಿಗ್ತೈತಿ. ನೆಕ್ಸ್ಟ್ ವಿನಯ್ ಅಂತ ಹೇಳಿ SC ಕೆಟಗರಿಗೆ ಓನ್ಲಿ 750 ಫೀಸ್ ಅಷ್ಟೂ ಮತ್ತು 75,000 ಕೇಳ್ಯಾರು. SC ಕೆಟಗರಿಗೆ ಏನೈತ್ಲ 750 ರೂಪಾಯಿ ಅಷ್ಟು ಫೀಸ್ ಇರ್ತೈತಿ. ಮತ್ತು ಫಸ್ಟ್ ಇಯರ್ ಅಷ್ಟೇ ಇರ್ತೈತಿ, ಮತ್ತು ಸೆಕೆಂಡ್ ಇಯರ್ ಮತ್ತು ಚೇಂಜ್ ಆಗ್ತೈತಿ. ನೆಕ್ಸ್ಟ್ ಕಾವ್ಯಾನವರು 323 ಮಾರ್ಕ್ಸಿಗೆ BAMS ಸಿಗ್ತೈತೆ ಅನ್ನೈತಿ. ಲಿಂಗಸೂರು ಕಾಲೇಜ್ದಾಗ ಸಿಗ್ತೈತಿ. ವರ್ಷಕ್ಕೆ 2.5 ಲಕ್ಷ ಫೀಸ್ ಇರ್ತೈತಿ. ನೆಕ್ಸ್ಟ್ ಕೀರ್ತನ ಅನ್ನೋರು 3,83,000 ರ್ಯಾಂಕಿಂಗ್ ಐತಿ. ಇವ್ರದ್ದು ಏನೈತ್ಲ 2A ಕೆಟಗರಿ ರೂರಲ್ ಮತ್ತು BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಬೆಂಗಳೂರು ಒಳಗಿನ ಕಾಲೇಜ್ ನೋಡೋದಾದ್ರೆ ಒಂದು ಸ್ವಲ್ಪ ಸಿಗ್ಬೋದು, ಟ್ರೈ ಮಾಡಿರಿ. ಇವ್ರದ್ದೇನು ನೆಕ್ಸ್ಟ್ ಅಬ್ದುಲ್ ಅನ್ನೋರ್ದು 91,000 ರ್ಯಾಂಕಿಂಗ್ ಐತಿ. 400 MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಜನರಲ್ ಮೆರಿಟ್ ಆದ್ರೆ ಡೌಟ್, ಬೇರೆ ಕೆಟಗರಿ ಇದ್ರೆ ಸಿಗ್ಬೋದು. ನೆಕ್ಸ್ಟ್ 400 ಪರಗೌಡ ಪಾಟೀಲ್ ಅನ್ನೋರು 408 ಮಾರ್ಕ್ಸಿಗೆ BAMS ಡೆಫಿನೆಟ್ ಆಗಿ BAMS ಗೌರ್ಮೆಂಟ್ ಸೀಟನ್ನು ಸಿಗ್ತೈತಿ. 75,000 ಸೀಟ್ ಸಿಗ್ತೈತಿ. BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಕೇಳ್ಯಾರು. BAMS MBBS ಎಲ್ಲ ಮುಗಿದು ಫಸ್ಟ್ ರೌಂಡ್ ಮುಗಿದು ಕಂಪ್ಲೀಟ್ ಆದ್ಮೇಲೆ 27ನೇ ತಾರೀಕು ಮುಂದೆ ಸ್ಟಾರ್ಟ್ ಆಗ್ಬೋದು ಅಂತೇಳಿ ನ್ಯೂಸ್ ಐತಿ. ಇಲ್ಲಿ ಸುರೇಶ್ ಅನ್ನೋರು ಏನು ಕೇಳ್ಯಾರಂದ್ರೆ 399 ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 100% ಗೌರ್ಮೆಂಟ್ ಸೀಟ್ 75,000 ಸೀಟ್ ಸಿಗ್ತೈತಿ. ನೆಕ್ಸ್ಟು ಭರತ್ ಶೆಟ್ಟಿ ಅನ್ನೋರು 74,169 ನಂಗೆ ಸೆಮಿ ಗೌರ್ಮೆಂಟ್ 3A ಕೆಟಗರಿ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ತೈತಿ, ಸೆಕೆಂಡ್ ರೌಂಡ್ ಮಟ್ಟ ವೇಟ್ ಆಗ್ರಿ. ನೆಕ್ಸ್ಟ್ SC ಕೆಟಗರಿ 2,18,000 ರ್ಯಾಂಕಿಂಗ್ ಐತಿ. ಇವ್ರಿಗೇನೈತಿಲ್ಲ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸೆಕೆಂಡ್ ರೌಂಡ್ ಮಟ್ಟ ವೇಟ್ ಮಾಡಿರಿ, ಅಲ್ಲಿ
ಟ್ರೈ ಮಾಡಿರಿ ಸಿಗ್ಬೋದು, ಇಲ್ಲ ಮಾಪಾಪ್ ರೌಂಡ್ವರೆಗೂ ಟ್ರೈ ಮಾಡಿರಿ, ಅಲ್ಲಿ ಸಿಗತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.